ಹರೇ ಶ್ರೀನಿವಾಸ. ಶ್ರೀ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ. ಛಾಯಾ ಗುಂಡು ಬಡ್ಚಿ ನನ್ನ ಹೆಸರು. ನನಗೆ ಇಬ್ಬರು ಹೆಣ್ಮಕ್ಳು, ಇಬ್ರು ಫಾರಿನ್ದಲ್ಲೇ ಇದ್ದಾರೆ. ಹೌದಾ? ದೊಡ್ಡವಳು ಡಾಕ್ಟರ್ ಇದ್ದಾಳೆ, ಸಣ್ಣವಳು ಇಂಜಿನಿಯರ್ ಇದ್ದಾಳೆ. ಒಳ್ಳೊಳ್ಳೆ ಇದರಲ್ಲಿದ್ದಾರೆ. ಇಬ್ಬರದು ಮ್ಯಾರೇಜ್ ಆಗಿದೆ, ಅವ್ರವ್ರ ಲೈಫ್ ಅವರು ಸೆಟ್ಲ್ ಆಗಿದ್ದಾರೆ. ನಾವು ರಿಟೈರ್ಡ್ ಲೈಫ್ ಆರಾಮ್ ಮಾಡ್ಲಿಕ್ಕೆ ಹುಬ್ಬಳ್ಳಿಗಿದ್ದೀವಿ. ಆರಾಮಾಗಿ ನಿಮ್ಮ ಪಡಿ ನೀವು ದೇವರು ರಾಯರು ಅದಂತರು ಹಾಗೆ ಕೊಟ್ಟಿದ್ದಾನೆ ರಾಘವೇಂದ್ರ ಸ್ವಾಮಿ. ಹೌದೌದು. ನಮ್ಮ ಮನೆಯವರು ಬ್ಯಾಂಕ್ನಾಗಿದ್ದೀರಿ, ರಿಟೈರ್ ಆಗಿದ್ದಾರೆ ಅವರು. ನೀವು ವರ್ಕಿಂಗ? ನಾ ಇಲ್ರಿ, ನಾ ಹೌಸ್ ವೈಫ್. ಓಕೆ. ನಿಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲನೇ ಪ್ರಶ್ನೆ ತಮಗೆ. ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಯಾವ ಗೋತ್ರದವರಾಗಿದ್ದರು? ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಗೌತಮ ಗೋತ್ರ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಪೂರ್ವ ದಿಕ್ಕಿಗೆ ರಾಯರು ಪ್ರಪ್ರಥಮವಾಗಿ ಯಾವ್ಯಾವ ದಿಕ್ಕಿಗೆ ಇದು ಹೊರಟರು ಅಂತ ಕೂಡ ಇದೆ. ಅದಕ್ಕೆ ಪೂರ್ವ ದಿಕ್ಕಿಗೆ ರಾಯರು ಪ್ರಪ್ರಥಮವಾಗಿ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಯಾವ ಕ್ಷೇತ್ರಕ್ಕೆ ಕೈಗೊಂಡರು? ಕಾವೇರಿಯು. ಸರಿ ಇದೆ, ಹೇಳಿ. ಇಲ್ಲ. ಕಾವೇರಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಪವಿತ್ರ ಸ್ಥಳಕ್ಕೆ ರಾಯರು ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು. ಕಾವೇರಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಪವಿತ್ರ ಕ್ಷೇತ್ರ, ಅದು ಸ್ಥಳ. ಅಲ್ಲಿ ಬಂಗಾಳ ಕೊಲ್ಲಿ ಸೇರುತ್ತದೆ. ಆ ಸ್ಥಳಕ್ಕೆ ಅವರು ಪ್ರಪ್ರಥಮವಾಗಿ ತಮ್ಮ ಯಾತ್ರೆಯನ್ನು ಕೈಗೊಳ್ತಾರೆ. ಅದಕ್ಕೆ ಇನ್ನು ಕಲಿಯುಗದಲ್ಲಿ ಧರೆಗೆ ಏನು ಮುಸುಕೊಂಡಿರುತ್ತದೆ ಅಂದರೆ ಮುಸುಕಿರುತ್ತದೆ? ಕಲಿಯುಗದಲ್ಲಿ ಧರೆಗೆ ತಮವು ಮುಸುಕಿರುತ್ತದೆ. ಯಾಕಂದರೆ ಇದು ಏನಂತಾರಲ್ಲ, ಸರ್ವಸಿದ್ಧ ಆಗ್ಬಿಟ್ಟದೆ. ಯಾಕೆಂದರೆ ಈ ಎಲ್ಲರೂ ಯಾವುದೋ ಒಂದು ಇದರಲ್ಲಿ ಕಡ್ರಕೊಂಡಂಗೆ ಆಗ್ಬಿಟ್ಟಿರ್ತಾರೆ. ಅದು ತಮ ಅನ್ನುವಂಥ ಒಂದು ಯುಗಧರ್ಮ, ಕಲಿಯುಗದ ಧರ್ಮ. 3 ಪಾಲು ತಮ, 1 ಪಾಲು ಮಾತ್ರ ಸುಖ ಇರ್ತದೆ. ಹಾಗೆ ಆ ರೀತಿ ಸರಿಯಾದ ಉತ್ತರ. ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಶ್ರೀಕಾಂತನೊಲಿದುದು ಸಾಕಾಗಲಿಲ್ಲೆಂದು, ಏಕಾಂತವನು ಬಯಸಿದಿಯ ರಾಘವೇಂದ್ರಾರ್ಯ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಹಿಂದೆ ನಿನಗಾಗಿ ನರ ಹರಿಯು ಕಂಬದಿ ಬಂದು, ಮುಂದೆ ನಂದನ ಕಂದ ನಿನ್ನೆದಿರು ಗುಣಿದ, ಮಂದಾರವೆನಿಸಿದಲ್ಲಿ ತಪವಗೈಯೊತಿಹೆಯ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ. ಕೇಳ್ತಾರೆ ದಾಸರು, ಯಾಕೆ ಆವಾಗಲೇ ನರಹರಿ ಕಂಬದಿಂದ ಬಂದು ಒಲಿದು ನಿನಗೆ ಮೋಕ್ಷವನ್ನೇ ಕೊಟ್ಟಾಯಿತು, ಯಾಕೆ ಮತ್ತೆ ನೀನು ತಪಸ್ಸಿಗೆ ಕೂತಿ ಮತ್ತೆ ಯಾಕೆ ಧರೆಗೆ ಬಂದಿ ಅಂತ ಕೇಳ್ತಾರೆ. ಏನಂದರೆ ರಾಯರು ಹೇಳ್ತಾರೆ, ಪ್ರಹ್ಲಾದ ರಾಯರಿದ್ದ ಪುಟ್ಟ ಬಾಲಕ, ಅವಾಗ ಹೇಳ್ತಾನೆ, ಇಲ್ಲ ನಾನು ಈಗಲೇ ಬರೋದಿಲ್ಲ, ನನಗೆ ತುಂಬ ಭಕ್ತರು ಇದ್ದಾರೆ, ಅವರೊಂದಿಗೆ ನಾನು ಬರ್ತೀನಿ ಮೋಕ್ಷಕ್ಕೆ ಅಂತ ಹೇಳಿ ಅವರು ಕಲಿಯುಗದಲ್ಲಿ ಏನಂದರೆ ಎಲ್ಲರ ಉದ್ಧಾರಕ್ಕಾಗಿ ಯಾಕೆ ಬೃಂದಾವನದಲ್ಲಿ ನೆಲೆಸಿದ್ರೆ ಇಷ್ಟು ಜನರ ಪರಿಯ ಭೀಷ್ಟೆಗಳ ನೀಡೆಂದು ಜನ ಕಾಡೆ, ವರವಿದ್ದು ಕಾಪಾಡು ವರಕಮಲೇಶ ದಾಸ, ದಾಸಧರೆಗೆ ನೀ ದೊರೆಯಾಗಿ ಚರಣದಾಸರು ನಿನ್ನ ಬಿಡುವರೇನಯ್ಯ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ. ಈ ರೀತಿ ಇಷ್ಟು ಇದು ಇದೆ, ಅವ್ರದ್ದು ಮಹಿಮೆ ಇದೆ. ಅವರು ಇಷ್ಟು ಮಾಡಬೇಕಾಗಿತ್ತು, ಅದರಿಂದ
ಏನಂದ್ರೆ ಅವರೇನು ಅಷ್ಟು ಕರುಣೆ ಅವರಿಗೆ, ಅದೇ ಹೇಳ್ತಾರಲ್ಲ ಕರಕಶ ಹೃದಯಗಳಲ್ಲ, ಅಷ್ಟು ಕರುಣೆಯಿಂದ ಜನಕ್ಕೋಸ್ಕರವಾಗಿ ಜನ ಕೇಳ್ತಾರೆ ಬಂದು ಅದನ್ನೆಲ್ಲ ನಾನು ನೆರವೇರಿಸ್ತೀನಿ ಅಂತ ಅವರು ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆ ಪ್ರಶ್ನೆ ತಮಗೆ. ರಾಯರ ನೋಡಿರೈ ಗುರು ರಾಯರ ಪಾಡಿರೈ, ರಾಯರ ನೋಡಿರೈ ಗುರು ರಾಯರ ಪಾಡಿರೈ, ಸಿರಿ ಪ್ರಹ್ಲಾದ ವರ ಬಾಲ್ಮೀಕ ಗುರು ವ್ಯಾಸ ರಾಘವೇಂದ್ರ. ಇದು ಯಾರ ಕೃತಿ? ಇದು ಪ್ರಾಣೇಶ ವಿಠಲದಾಸರ ಕೃತಿ. ಪ್ರಾಣೇಶ ವಿಠಲದಾಸರ ಕೃತಿ ಸರಿಯಾದ ಉತ್ತರ. ಯಾಕಂದರೆ ಎಲ್ಲ ದಾಸವರೇಣ್ಯರು ರಾಯರನ್ನ ಕೊಂಡಾಡಿದ್ದಾರೆ. ಕಲಿಯುಗದಲ್ಲಿ ಮುಸುಕಿದ ತಮವನು ತೆರೆಯಲು ಇದ್ದಾರೆ ಅವರು. ಯಾರು ಯೋಚನೆ ಮಾಡಿಬಿಡ್ರಿ, ಅವರಲ್ಲಿ ಹೋಗ್ರಿ, ಸೇವೆ ಮಾಡಿರಿ, ಖಂಡಿತ ನಿಮಗೆ ಫಲ ದೊರಕುತ್ತೆ ಅಂತ ಹೇಳಿ ಖಂಡಿತವಾಗಿ ಹೇಳಿದ್ದಾರೆ. ಒಳ್ಳೆ ಇದರಿಂದ ಏನಂದ್ರೆ ಇದು ನಿಜ ನಿಜ ನಿಜ. ಎಷ್ಟು ಜನಕ್ಕೆ ಆಗಿದೆ, ಅವರೆಲ್ಲ ಹೇಳ್ತಾ ಇರ್ತಾರೆ, ಭಾವುಕರಾಗಿ ಹೇಳ್ಕೊತಾ ಇರ್ತಾರೆ ಪ್ರತಿಯೊಬ್ಬರು. ನಿಜವಾಗ್ಲೂ ಅವರ ಒಂದು ಇದನ್ನು ಭಾಳ ಎಷ್ಟು ಕೊಂಡಾಡಿದ್ರು ಕಮ್ಮಿ ಅಂತ. ನಾನು ಒಂದು ಹೇಳ್ಬೋದಾ? ಹೇಳಿ, ಖಂಡಿತ ಹೇಳಿ. ನಾನು 7ನೇ ಕ್ಲಾಸ್ನಲ್ಲಿ ಇದ್ದಾಗಿಂದ ರಾಯರ ಭಕ್ತಳು. ನಿಮಗೆ ಏನು ತಿಳಿತಿದ್ದಿಲ್ಲ. ಸಣ್ಣ ಫೋಟೋ ಹಿಡಿದು ರೌಂಡ್ ಹಾಕೋದು ಯಾರೋ ಮಾಡ್ತಿದ್ರು, ನಾನು ಮಾಡಿದೆ. ಅದು ಕಂಟಿನ್ಯೂ ಆಗಿ ನನ್ನ ರಕ್ತದೊಳಗೆ ಬೆಳೆದು ಬಂದ್ಬಿಡ್ತು. ಹೌದಲ್ಲ? ಏನ್ ನಾ ಅನ್ಕೋತೀನಿ, ರಾಯರಿದ್ದಾರೆ. ಏನೇ ಕಷ್ಟ ಬಂದ್ರು ರಾಯರಿದ್ದಾರೆ. ಆಮೇಲೆ ನಮ್ಮನೆಯವ್ರಿಗೆ ನಡುವ ಹಾರ್ಟ್ ಇಶ್ಯೂ ಆಗಿ ಪ್ರಾಬ್ಲಮ್ ಆಯ್ತು. ನನ್ನ ಜಿಂದಗಿಯೊಳಗೆ ಫಸ್ಟ್ ಟೈಮ್ ಅವ್ರಿಗೆ ಆ ಥರ ಆಗಿದ್ದು ನಾ ನೋಡಿದ್ದು. ಆಮೇಲೆ ನಾ ವಿಚಾರ ಮಾಡ್ಕೊತ ಮಲ್ಕೊಂಡು ಹೊತ್ನ್ಯಾಗ ಒಂದು ಲುಂಗಿ, ಒಂದು ಕೆಂಪು, ಇದು ಶಲ್ಯ, ಇಷ್ಟೇ. ಏನು ಮಾತಾಡ್ಲಿಲ್ರಿ ಅವರು. ಅದಾಗಿನ್ನ ಅನ್ಕೊಂಡೆ ನಮ್ಮ ಮನೆಯವ್ರಿಗೆ ಏನೂ ಆಗಲ್ಲ. ಹೌದು, ನಮ್ಮ ಮನೆಯವ್ರಿಗೆ ಏನೂ ಆಗಲ್ಲ. ಅವರೇ ಭರವಸೆ ಕೊಟ್ಟು ಅವ್ರಿ ಒಂದಿಕ್ಕಿ ನಮ್ಮ ಅಮ್ಮ ರೀ, ನಮ್ಮ ಮೊಯ್ನಿ, ನಮ್ಮ ಅಮ್ಮ ಇದ್ದಂಗೆ. ಹೌದೌದು, ಅವಳಿಂದನೇ ನಾವು ಇಲ್ಲಿ ಬಂದಿದ್ರಿ. ಇಲ್ಲೇ ಬಂದ್ಬಿಡ್ರಿ, ಇಲ್ಲೇ ಅವರ ದಂಪತಿಗಳು. ಅವಳಿಗೆ ಅದೇ ಹೇಳ್ತೀನಿ, ನಮ್ಮ ಅಮ್ಮ ತೀರ್ಕೊಂಡಳಮ್ಮ, ನೀನ್ ನನ್ನ ಪಾಲಿಗಿದ್ದೀರಿ. ಎಲ್ಲಾನು ರಾಯರ ಅನುಗ್ರಹ. ನನಗಂತೂ ಯಾರ ಅನುಗ್ರಹ ಹೆಜ್ಜೆಗೆ ಆಗ್ತಾ ಇದೆ. ಒಂದು ಮಕ್ಕಳು ಎಜುಕೇಶನ್ ಅನ್ರಿ, ಒಂದು ನಮ್ಮ ಮಕ್ಕಳು ಹಾದಿಗೆ ಹತ್ತುದನ್ರಿ, ಒಂದು ಜೀವನದೊಳಗ ನಾ ಈಸಿ ಬರುದನ್ರಿ. ಈಸಬೇಕು, ಇದು ಜಯಿಸಬೇಕು ಅಂತ. ಮತ್ತೆ ಹೀಗಾಗಿ ನನಗೆ ಇಲ್ಲಿ ಬಂದಿಂದ ಭಕ್ತಿಯೊಳಗೆ ನಮ್ಗೆ ಹೆಚ್ಚು ಇದು ಆಗ್ಯದ್ರಿ. ಗುಡಿ ಭಜನಾ ಮಂಡಳ ಜಾಯಿನ್ ಆಗೀನಿ. ಹೌದಾ? ಹಿಂಗಾಗಿ ಎಲ್ಲದ್ರೊಳಗೂ ಇಂಟ್ರೆಸ್ಟ್ ಅದ ರೀ. ಈಗ ನಮ್ಮ ಲೈಫ್ ಆರಾಮ ರಾಘವೇಂದ್ರ ಸ್ವಾಮಿ ಹರೇ ಶ್ರೀನಿವಾಸ. ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಪಾಲ್ಗೊಂಡು ಒಂದು ಭಾವುಕರಾಗಿ ಎಲ್ಲರೂ ಕೂಡ ರಾಯರು ನೆನೆಸಿದ್ರೆ ಭಾವುಕರಾಗ್ಬಿಡ್ತಾರೆ. ಅಷ್ಟು ಅನುಗ್ರಹ ಅವ್ರದ್ದಿಂದ ಹೀಗೆ ನಡೀಲಿ ಅಂತ ಹೇಳಿ ತಮ್ಮ ಒಂದು ಇದಕ್ಕೆ ಧನ್ಯವಾದಗಳನ್ನು ಹೇಳ್ತಾರೆ. ನಾವು ನಮಗೆ ಅನುಕೂಲ ಮಾಡಿಕೊಟ್ಟು ನಮ್ಮನ್ನು ಈ ಧರ್ಮ ಕಾರ್ಯಕ್ರಮಕ್ಕೆ ಸಂಬೋಧಿಸಿದ್ರಿಂದ ನಾವು ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ.